ಬಹಳ ಪ್ರಮುಖವಾಗಿ ಕುತೂಹಲ ಇರೋದು ಜನ್ಸುರಾಜ್ ಪಕ್ಷದ ಪರ್ಫಾರ್ಮೆನ್ಸ್ ಏನು ಅನ್ನೋದು. ಬಿಹಾರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಆರಂಭಿಕ ಮುನ್ನಡೆಯನ್ನ ಸಾಧಿಸಿದೆ ಎನ್ಡಿಎ. 8 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಮುನ್ನಡೆ, 5ರಲ್ಲಿ ಮಹಾಗಠಬಂಧನ್ ಹಾಗೆ 1ರಲ್ಲಿ ಜನ್ಸುರಾಜ್ ಪಕ್ಷ ಮುನ್ನಡೆಯನ್ನ ಸಾಧಿಸಿದೆ. ಇತರರು 1 ಕ್ಷೇತ್ರದಲ್ಲಿ ಆ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ಮೇಲೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಆರಂಭಿಕ ನಂಬರ್ಸ್, ರೈಟ್. 12 ವಿಧಾನಸಭಾ ಕ್ಷೇತ್ರ ನಂಬರ್ಸ್ ಬದಲಾಗಿದೆ. 12 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರಂಭಿಕ ಮುನ್ನಡೆಯನ್ನ ಪಡ್ಕೊಂಡಿದೆ. ಹಾಗೆಯೇ ಮಹಾಗಠಬಂಧನ್ 7 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಇತರರು 1 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಈ ನಂಬರ್ಸ್ ಇನ್ನ ಏರಿಕೆ ಆಗ್ತಾನೆ ಹೋಗುತ್ತೆ, ಯಾಕಂದ್ರೆ ಒಟ್ಟು 243. ಈಗಲೇ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆರಂಭಿಕ ಮುನ್ನಡೆ ಮಾತ್ರ. ಹಲವು ರೌಂಡ್ಸ್ಗಳ ಮತ ಎಣಿಕೆ ಇರುತ್ತೆ. ಯಾವುದೇ ರೌಂಡ್ನಲ್ಲೂ ಯಾವುದೇ ಕ್ಷೇತ್ರದಲ್ಲಿ ಮತದಾರರ ತೀರ್ಮಾನ ಉಲ್ಟಾ ಹೊಡಿಬಹುದು, ಗೊತ್ತಿಲ್ಲ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ನಂಬರ್ಸ್ ಗಮನಿಸ್ತಾ ಇದ್ದೀರಿ, ಆರಂಭಿಕ ಟ್ರೆಂಡ್ ಗೊತ್ತಾಗ್ತಾ ಇದೆ. 12 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ, ಮಹಾಗಠಬಂಧನ್ 7 ವಿಧಾನಸಭಾ ಕ್ಷೇತ್ರದಲ್ಲಿ. 12 ಕ್ಷೇತ್ರದಲ್ಲಿ ಆರಂಭಿಕ ಮುನ್ನಡೆಯನ್ನ ಸಾಧಿಸಿದೆ ಎನ್ಡಿಎ ಮೈತ್ರಿಕೂಟ. 7ರಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 1ರಲ್ಲಿ ಇತರರು. ಜನ್ಸುರಾಜ್ ಪಕ್ಷದ ಮುನ್ನಡೆಯ ಬಗ್ಗೆ ಇನ್ನೂ ಯಾವುದೇ ಅಪ್ಡೇಟ್ ಲಭ್ಯವಾಗಿಲ್ಲ. 243 ವಿಧಾನಸಭಾ ಕ್ಷೇತ್ರಗಳಿರೋದು. ಯಾರು 122 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೋ, ಯಾರು 222 ಕ್ಷೇತ್ರದಲ್ಲಿ ಅಧಿಕಾರ ಸ್ಥಾಪನೆಯಲ್ಲಿ ಸಕ್ಸಸ್ ಆಗ್ತಾರೋ, ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ತಾರೋ, ಆ ಮೈತ್ರಿಕೂಟ ಸರ್ಕಾರವನ್ನ ರಚನೆ ಮಾಡುತ್ತೆ. ನಂಬರ್ಸ್ ಹೆಚ್ಚಾಗ್ತಾ ಇದೆ, ಗಮನಿಸ್ತಾ ಇದ್ದೀರಿ. 14ರಲ್ಲಿ ಎನ್ಡಿಎ ಮೈತ್ರಿಕೂಟ, 14ರಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 10ರಲ್ಲಿ ಮಹಾಗಠಬಂಧನ್ ಹಾಗೆ 1ರಲ್ಲಿ ಇತರರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ಸ್ ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ನಲ್ಲಿ. ನಂಬರ್ಸ್ ಅಪ್ಡೇಟ್ ಆಗ್ತಾ ಇದೆ. ಬಿಹಾರ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿಯ ಚುನಾವಣೆ ಹಲವು ಪ್ರಶ್ನೆಗಳನ್ನ ಇರಿಸಿದೆ. ಅದು ಫಲಿತಾಂಶದ ನಂತರದಲ್ಲಿ ನಿತೀಶ್ ಕುಮಾರ್ ಅವರ ಭವಿಷ್ಯ ಏನು ಅಂತ ಹೇಳಿ. ಯಾಕಂದ್ರೆ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಎನ್ಡಿಎ ಮೈತ್ರಿಕೂಟ ಈ ಬಾರಿ ಮತವನ್ನ ಕೇಳಿಲ್ಲ. ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಶಾಸಕಾಂಗ ಪಕ್ಷ ಅದನ್ನ ಡಿಸೈಡ್ ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಆ ಒಂದು ಅನುಮಾನವೂ ಬಹುಶಃ ಬಿಹಾರದ ಮತದಾರರಲ್ಲಿ ಇದ್ರೂ ಇರಬಹುದು. ನಿತೀಶ್ ಕುಮಾರ್ ಅವರನ್ನ ಮುಂದುವರಿಸ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಇದ್ರೂ ಇರಬಹುದು. ಇದ್ರೆ ಅದರ ಪರಿಣಾಮ ಏನು ಗೊತ್ತಿಲ್ಲ. ಫಲಿತಾಂಶ ಕ್ಲಿಯರ್ ಆಗಿ ನಮ್ಗೆ ಲಭ್ಯ ಆಗಬೇಕು. ಸುಮಾರು 9-10 ಗಂಟೆಯ ಸುಮಾರಿಗೆ ಆ ಟ್ರೆಂಡ್ ಏನು ಅನ್ನೋದು ಗೊತ್ತಾಗತ್ತೆ. ಸದ್ಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜನ್ಸುರಾಜ್ ಪಕ್ಷ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜನ್ಸುರಾಜ್ ಪಕ್ಷದ ಮೇಲೆ ಎಲ್ಲರ ಚಿತ್ತ ಇದೆ ಈ ಬಾರಿ. ಯಾಕಂದ್ರೆ ಚುನಾವಣಾ ಅಖಾಡಕ್ಕೆ ಇಳಿದಿರೋದು ಪ್ರಶಾಂತ್ ಕಿಶೋರ್ ಅವರು. ಹಲವು ರಾಜ್ಯಗಳಲ್ಲಿ ಹಲವು ಪಕ್ಷಗಳನ್ನ ಇನ್ನೇನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದ್ದಂತಹ ಪಕ್ಷಗಳಿಗೆ ಸ್ಟ್ರಾಟಜಿಯನ್ನ ಮಾಡಿಕೊಟ್ಟು ಟ್ರೆಮೆಂಡಸ್ ವಿನ್ ಅನ್ನ ಬರೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ನೆರವನ್ನ ಕೊಟ್ಟವರು ತಮ್ಮ ರಾಜಕೀಯ ತಂತ್ರಗಾರಿಕೆಯ ಮೂಲಕ. ಅದು ಪ್ರಶಾಂತ್ ಕಿಶೋರ್. ಈ ಬಾರಿ ಬಿಹಾರದಲ್ಲಿ ಅವರೇ ತಮ್ಮದೇ ಪಕ್ಷದ ಮೂಲಕ ಅಖಾಡಕ್ಕಿಳಿದಿದ್ದಾರೆ. ಹಲವು ವರ್ಷಗಳ ಕಾಲ ಬಿಹಾರದ ರೂಟ್ ಲೆವೆಲ್ ನಲ್ಲಿ ಅವರು ವರ್ಕ್ ಮಾಡಿದ್ದಾರೆ. 2022ರಿಂದ ಅಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಬಿಹಾರದಾದ್ಯಂತ ಪಾದಯಾತ್ರೆಯನ್ನ ಮಾಡಿ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಪಕ್ಷದ ಪರ್ಫಾರ್ಮೆನ್ಸ್ ಏನು, ಎಷ್ಟು ಸೀಟ್ಗಳು ಅನ್ನೋದಕ್ಕಿಂತಲೂ ಎಷ್ಟು ಪರ್ಸೆಂಟೇಜ್ ವೋಟ್ ಅನ್ನ ಜನ್ಸುರಾಜ್ ಪಕ್ಷ ಪಡೆಯುವುದಕ್ಕೆ ಸಕ್ಸಸ್ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇಫ್ ಇನ್ ಕೇಸ್ ಪಡೆದ್ರೂ ಕೂಡ ಯಾರಿಗೆ ಡೆಂಟ್ ಮಾಡುತ್ತೆ ಅವರ ಪಾರ್ಟಿ, ಯಾವ ಪಕ್ಷಕ್ಕೆ ಹೊಡೆತವನ್ನ ಕೊಡುತ್ತೆ, ಯಾರ ಮತದಾರರನ್ನ ತನ್ನತ್ತ ಸೆಳೆಯುವಲ್ಲಿ ಸಕ್ಸಸ್ ಆಗಿದೆ. ಜನ್ಸುರಾಜ್ ಪಕ್ಷದ ಸ್ಪರ್ಧೆಯಿಂದ ಹೊಡೆತ ಬಿದ್ದಿದ್ದು ಎನ್ಡಿಎ ಮೈತ್ರಿಕೂಟಕ್ಕ ಅಥವಾ ಮಹಾಗಠಬಂಧನ್ ಮೈತ್ರಿಕೂಟಕ್ಕ, ಈ ಚರ್ಚೆಯೂ ಕೂಡ ಇದೆ. ಯಾಕಂದ್ರೆ ಗ್ಯಾರಂಟಿಗಳ ಅಲೆ ಜೊತೆಗೆ ಬಿಹಾರದಲ್ಲಿರುವಂತಹ ಜಾತಿ ಸಮೀಕರಣ ಅದೆಲ್ಲವನ್ನ ಬಿಟ್ಟು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಉತ್ತಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಇಟ್ಕೊಂಡು, ರಾಜ್ಯದ ಜನರ ಸಮಸ್ಯೆಗಳ ವಿಚಾರವನ್ನ ಇಟ್ಕೊಂಡು ಪ್ರಶಾಂತ್ ಕಿಶೋರ್ ಅವರು ಅಖಾಡಕ್ಕಿಳಿದಿದ್ರು. ಕಂಪ್ಲೀಟ್ಲಿ ಡಿಫರೆಂಟ್ ಅಪ್ರೋಚ್ ಅವರು ಬಿಹಾರದಲ್ಲಿ ಮಾಡಿತ್ತು. ಬಿಹಾರದ ಮತದಾರ ಅದನ್ನ ಒಪ್ಪಿದ್ದಾನ? ಗ್ಯಾರಂಟಿಗಳ ಅಲೆಯಲ್ಲಿ ತಮ್ಮ ವಿಚಾರವನ್ನ ಪ್ರಶಾಂತ್ ಕಿಶೋರ್ ಮತದಾರರಿಗೆ ತಲುಪಿಸುವಲ್ಲಿ ಸಕ್ಸಸ್ ಆಗಿದ್ದಾರಾ? ಕುತೂಹಲ ಅಂತೂ ಖಂಡಿತ ಇದೆ. ಫಲಿತಾಂಶ ನಮಗೆ ಉತ್ತರ ಕೊಡ್ತಾ ಹೋಗುತ್ತೆ. ಸದ್ಯ ಗಮನಿಸ್ತಾ ಇದ್ದೀರಿ 24 ವಿಧಾನಸಭಾ ಕ್ಷೇತ್ರ.
24 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 15 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೆ 1 ವಿಧಾನಸಭಾ ಕ್ಷೇತ್ರದಲ್ಲಿ ಜನಸುರಾಜ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಮುನ್ನಡೆ ಸದ್ಯಕ್ಕಂತೂ ತೋರಿಸ್ತಾ ಇಲ್ಲ. ಮೊನ್ನೆ ನವೆಂಬರ್ 11ನೇ ತಾರೀಕು ಬಂದಂತಹ ಎಕ್ಸಿಟ್ ಪೋಲ್ನ ಸಮೀಕ್ಷೆ, ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಕೂಡ ಎನ್ಡಿಎ ಮೈತ್ರಿಕೂಟವೇ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನ ಹೇಳಿದ್ವು. ಕೆಲವು ಫಲಿತಾಂಶಗಳು ಅಥವಾ ಕೆಲವು ಸರ್ವೆಗಳು ಫೋಟೋ ಫಿನಿಶಿಂಗ್ ರಿಸಲ್ಟ್ ಬರಬಹುದು ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ವು. ಅಂದ್ರೆ 122 ಗೆಲ್ಲೋದಕ್ಕೆ ಬೇಕಾದಂತಹ ಸಿಂಪಲ್ ಮೆಜಾರಿಟಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಳಬಹುದು ಎನ್ಡಿಎ ಮೈತ್ರಿಕೂಟ. ಬಟ್ ಎನ್ಡಿಎ ಮೈತ್ರಿಕೂಟಕ್ಕೆ ಇರುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಕೆಲವು ಸಮೀಕ್ಷೆಗಳು ಹೇಳಿದ್ರೆ, ಇನ್ನು ಬಹುತೇಕ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ ಭಾರಿ ಭರ್ಜರಿ ಬಹುಮತವನ್ನ ಪಡೆಯುತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದ್ವು. ಆ ಪ್ರೆಡಿಕ್ಷನ್ ನಿಜ ಆಗುತ್ತಾ? ಸದ್ಯದ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ, ಬಹಳ ಅಂತರ ಏನೂ ಇಲ್ಲ. ಎನ್ಡಿಎ ಮೈತ್ರಿಕೂಟ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಮಹಾಗಠಬಂಧನ್ 15 ವಿಧಾನಸಭಾ ಕ್ಷೇತ್ರದಲ್ಲಿ, ಜನಸುರಾಜ್ ಪಕ್ಷ 1ರಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ಇದು ಆರಂಭಿಕ ರಿಸಲ್ಟ್. ಅಂದ್ರೆ ಆರಂಭದಲ್ಲಿ ಅಂಚೆ ಮತ ಎಣಿಕೆ ಎಲ್ಲ ಏನು ಆರಂಭ ಆಗಿರುತ್ತೆ ಅದರ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.